ನಮಸ್ಕಾರ ಸ್ನೇಹಿತರೆ. ಈ 4 ರಾಶಿಯವರಿಗೆ ರಾಜಯೋಗ. ಒಲಿಯುವಳು ಧನಲಕ್ಷ್ಮಿ, ಮುಂದಿದೆ ಐಷಾರಾಮಿ ಜೀವನ. ಹೌದು, ಲಾಭದೃಷ್ಟಿ ರಾಜಯೋಗ 2026. ಈ ವರ್ಷ ಆಗಸ್ಟ್ 13ರಂದು ಬುಧ ಮತ್ತು ಶುಕ್ರ ಪರಸ್ಪರ 60 ಡಿಗ್ರಿಯಲ್ಲಿ ಬಂದು ಲಾಭದೃಷ್ಟಿ ಯೋಗ ನಿರ್ಮಾಣ ಆಗ್ತಾ ಇದೆ. ಈ ಯೋಗ 4 ರಾಶಿಗಳ ಜೀವನದ ದಿಕ್ಕನ್ನು ಸಕಾರಾತ್ಮಕವಾಗಿ ಬದಲಾಯಿಸುವುದು. ಜ್ಯೋತಿಷ್ಯದಲ್ಲಿ ಬುಧ ಗ್ರಹವನ್ನು ಬುದ್ಧಿಶಕ್ತಿ, ವ್ಯವಹಾರ ಮತ್ತು ಮಾತಿನ ಅಂಶ ಅಂತ ಕರೀತಾರೆ. ಮತ್ತೊಂದು ಕಡೆ ಶುಕ್ರ ಎಂದರೆ ಪ್ರೀತಿ, ಸಂತೋಷ ಮತ್ತು ಸಂಪತ್ತಿಗೆ ಕಾರಣವಾಗುವನು. ಇವೆರಡು ಶುಭ ಗ್ರಹಗಳೇ. ಈ 2 ಗ್ರಹಗಳು ಒಟ್ಟಾದಾಗ ಅಥವಾ ಎದುರು ಬದಲಾದಾಗ ಕೆಲವು ಯೋಗಗಳು ರೂಪುಗೊಳ್ಳುವುದು. ರಾಶಿಗೆ ಅನುಗುಣವಾಗಿ ಯೋಗಗಳು ಶುಭ ಫಲವನ್ನು ನೀಡುವುದು. ಬುಧ ಮತ್ತು ಶುಕ್ರ ಗ್ರಹಗಳು ಪರಸ್ಪರ 60 ಡಿಗ್ರಿಯಲ್ಲಿ ಬಂದು ಎದುರು ಬದಲಾದಾಗ ಪ್ರಬಲ ಯೋಗವನ್ನು ರೂಪಿಸುತ್ತವೆ. ಗುರುವಾರ ಆಗಸ್ಟ್ 13, 2026ರಂದು ರಾತ್ರಿ 9:49ಕ್ಕೆ ಬುಧ ಮತ್ತು ಶುಕ್ರನ ಕಾರಣದಿಂದ ಲಾಭದೃಷ್ಟಿ ಯೋಗ ನಿರ್ಮಾಣ ಆಗ್ತಾ ಇದೆ. ಈ ಯೋಗವು ಸ್ವಲ್ಪ ಸಮಯದವರೆಗೆ ಇರುವುದು. ಈ ಅವಧಿಯಲ್ಲಿ ಲಾಭದೃಷ್ಟಿ ಯೋಗದ ಕಾರಣದಿಂದ ಕೆಲವು ರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು. ಜೀವನದಲ್ಲಿ ಪ್ರೀತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗುವುದು. ಈ ಯೋಗ ಎಲ್ಲಿವರೆಗೆ ಇರುವುದು ಅಲ್ಲಿವರೆಗೆ ನೆಮ್ಮದಿಯ ಜೀವನ ನಿಮ್ಮದಾಗುವುದು. ಹಾಗಿದ್ದರೆ ಬುಧ ಮತ್ತು ಶುಕ್ರನ ಕಾರಣದಿಂದ ಯಾವ 4 ರಾಶಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುವುದು ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ಬುಧ ಮತ್ತು ಶುಕ್ರನ ಈ ಸಂಯೋಜನೆಯು ವೃಷಭ ರಾಶಿಯವರಿಗೆ ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕಚೇರಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಪ್ರಮುಖ ವ್ಯವಹಾರದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದು. ಆದರೆ ಆತುರದ ನಿರ್ಧಾರ ಬೇಡ. ಎಲ್ಲ ವಿಚಾರಗಳನ್ನು ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಈ ರಾಶಿಯವರ ಸೌಕರ್ಯಗಳು ಮತ್ತು ಐಷಾರಾಮ ಹೆಚ್ಚಾಗುವುದು. ಹೊರಗೆ ಉಳಿದಿರುವ ಹಣ ವಾಪಸ್ಸು ಬರುವುದು. ಪ್ರೇಮ ಸಂಬಂಧವು ಗಾಢವಾಗಬಹುದು. ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಲಾಭದೃಷ್ಟಿ ಯೋಗವು ಎಲ್ಲ ರೀತಿಯಲ್ಲಿಯೂ ಪ್ರಯೋಜನಕಾರಿಯಾಗಿರುವುದು. ಅವರು ವ್ಯಕ್ತಿತ್ವದ ಮೂಲಕವೇ ಎಲ್ಲರನ್ನು ತನ್ನತ್ತ ಸೆಳೆಯುವರು. ಆದಾಯ ಗಳಿಸುವ ಬೇರೆ ಬೇರೆ ಮಾರ್ಗಗಳು ಹುಟ್ಟಿಕೊಳ್ಳುವುದು. ಕಚೇರಿಯಲ್ಲಿ ಇವರ ಕೆಲಸಕ್ಕೆ ಮನ್ನಣೆ ಸಿಗುವುದು. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಮೂರನೆಯದಾಗಿ ಸಿಂಹ ರಾಶಿ. ಬುಧ ಶುಕ್ರ ಸಂಯೋಗವು ಸಿಂಹ ರಾಶಿಯವರಿಗೆ ಹೆಚ್ಚು ಅನುಕೂಲಕರವಾಗಿರುವುದು. ಅದೃಷ್ಟ ನಿಮ್ಮ ಜೊತೆ ನಿಲ್ಲುವುದು. ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುವುದು. ನಿಮ್ಮ ಮಾತಿನ ಮೂಲಕವೇ ಎಲ್ಲರನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಿರಿ. ಮನೆಯಾಗಲಿ ಕಚೇರಿಯಾಗಲಿ ನಿಮ್ಮ ಮಾತಿ ನಡೆಯುವುದು. ಬಹಳ ಮುಖ್ಯವಾದ ವ್ಯವಹಾರ ಒಪ್ಪಂದಕ್ಕೆ ಸಹಿ ಹಾಕಬಹುದು. ಕೆಲಸದಲ್ಲಿ ಬಡ್ತಿ ಸಿಗುವುದು. ವೇತನ ಹೆಚ್ಚಾಗುವುದು. ಬಾಕಿ ಉಳಿದಿರುವ ಕೆಲಸಗಳು ಒಂದು ಹಂತಕ್ಕೆ ಮುಗಿಯುವುದು. ಇನ್ನು 4ನೇದಾಗಿ ತುಲಾರಾಶಿ. ಬುಧ ಮತ್ತು ಶುಕ್ರ ಸಂಯೋಗವು ತುಲಾರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗುವುದು. ಜೀವನವು ಹೊಸ ದಿಕ್ಕನ್ನು ತೆಗೆದುಕೊಳ್ಳುವುದು. ಹೂಡಿಕೆಗಳು ಗಮನಾರ್ಹ ಲಾಭವನ್ನು ನೀಡಬಹುದು. ಗೌರವ ಹೆಚ್ಚಾಗಬಹುದು. ಭೌತಿಕ ಸೌಕರ್ಯಗಳು ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಮದುವೆಯಾಗದವರಿಗೆ ವಿವಾಹ ಯೋಗ ಕೂಡಿ ಬರುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.